ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನವ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಕರೆ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತುವ ಮೂಲಕ ಚಂದಾದಾರರಾಗಿರಿ ಹಾಗೂ ಗಂಟೆ ಚಿಹ್ನೆಯನ್ನು ಒತ್ತುವ ಮೂಲಕ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಪ್ರತಿದಿನ 2 ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. VRW, MRW, URW ಅವರ ಬಹುದಿನದ ಬೇಡಿಕೆಗಳ ಬಗ್ಗೆ ನವ ಕರ್ನಾಟಕ ಸಂಘಟನೆ ಮಹತ್ವದ ಪ್ರಕಟಣೆಯೊಂದನ್ನು ಹೊರಡಿಸಿದೆ. ದಿನಾಂಕ 21/8/2026 ಶುಕ್ರವಾರ, ಸಮಯ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಗೃಹ ಸಚಿವರ ಕಚೇರಿಗೆ ಎಲ್ಲರೂ ಬೃಹತ್ ಸಂಖ್ಯೆಯಲ್ಲಿ ಹಾಜರಾಗಿ ಎಂಬ ಕರೆಯನ್ನು ಅವರು ನೀಡಿದ್ದಾರೆ. ನವ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸುವುದೇನೆಂದರೆ, ಸಂಘಟನೆಯ ವತಿಯಿಂದ ದಿನಾಂಕ 21/8/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಗೃಹ ಸಚಿವರ ಕಚೇರಿಗೆ ಹೋಗಿ ಸಂಘಟನೆಯ ಪ್ರಮುಖ ವಿಚಾರಗಳ ಕುರಿತು ಗಮನ ಸೆಳೆಯಲು ಕನಿಷ್ಠ ವೇತನ ಸಮಿತಿ ಸದಸ್ಯರು ಗೃಹ ಸಚಿವರೇ ಆಗಿರುವುದರಿಂದ ಕರೆ ನೀಡಲಾಗಿದೆ. ಆದ್ದರಿಂದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತ ಬಂಧುಗಳು ಯಾವುದೇ ಕಾರಣಕ್ಕೂ ಗೈರು ಹಾಜರಾಗದೆ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಕಚೇರಿಯ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗುವಂತೆ ವಿನಂತಿಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುವು ತಮ್ಮ ಸ್ನೇಹಿತರು ಹಾಗೂ ಸಂಘಟನೆಯ ಸಹಪಾಠಿಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನವ ಕರ್ನಾಟಕ VRW, MRW, URW ಸಂಘಟನೆಯ ಒಗ್ಗಟ್ಟು, ಶಕ್ತಿ ಮತ್ತು ಸಂಘಟನಾ ಬಲವನ್ನು ಪ್ರದರ್ಶಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಅನಿಲ್ ಕೆ ಗೌಡ, ರಾಜ್ಯ ಸಂಚಾಲಕರು, ನವ ಕರ್ನಾಟಕ ಸಂಘಟನೆ. ಹೌದು ಸ್ನೇಹಿತರೆ, ಬರುವ ಶುಕ್ರವಾರ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಕನಿಷ್ಠ ವೇತನ ಕುರಿತು ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ತಿಳಿಸಿ, ಈ ಅಧಿವೇಶನದಲ್ಲೇ ಅಥವಾ ಬರುವ ಬಜೆಟ್ ಅಧಿವೇಶನದಲ್ಲೇ ನಮ್ಮ ಕನಿಷ್ಠ ವೇತನದ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಒಂದು ಕರೆಯನ್ನು ಅವರು ನೀಡಿದ್ದಾರೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಹೇಳ್ಬಿಟ್ಟು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಸಹ ನಮ್ಮ ವಾಣಿಗೆ ಕರೆ ಮಾಡುವ ಮೂಲಕ ತಿಳಿಸಿರುತ್ತಾರೆ. ಅಂದರೆ ಶ್ರೀ ಅಂಬಾಜಿ ಪಿ ಮೇಟಿಯವರು ಸಹ ಈ ಒಂದು ಕರೆಯನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಾಗಿ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯಬೇಕೆಂದು ಈ ಸಂದರ್ಭದಲ್ಲಿ ಅವರು ಕೂಡ ಕರೆ ನೀಡಿದ್ದಾರೆ. ಈ ಕುರಿತು ಎಲ್ಲರೂ ಕೂಡ ಶುಕ್ರವಾರ ಕಡ್ಡಾಯವಾಗಿ ಹಾಜರಾಗುವಂತೆ ತಿಳಿಸಲಾಗಿದೆ.